ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ವಿಧಿವಶರಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಸಾಕಷ್ಟು ಗಣ್ಯರು ಬರ್ತಾ ಇದ್ದಾರೆ. 47 ವಯಸ್ಸು ಸಾಯುವಂತಹ ವಯಸ್ಸೇನಲ್ಲ. ನಿನ್ನೆ ರಾತ್ರಿ 8:30ಕ್ಕೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ ನಿನ್ನೆ ರಾತ್ರಿ. ಆಮೇಲೆ ಸ್ಮಾರ್ಟ್ ವಾಚ್ನಲ್ಲಿ ECG ಚೆಕ್ ಮಾಡಿ ಸುಮ್ಮನಾಗಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ವೈದ್ಯರ ಅಪಾಯಿಂಟ್ಮೆಂಟ್ ಕೂಡ ಪಡ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿ. ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಗೆ ಇವತ್ತು ಅವ್ರ ಕುಟುಂಬ ಹೋಗಬೇಕಾಗಿತ್ತು. ಆದರೆ ಇವತ್ತು ಬೆಳಗ್ಗೆನೇ ದಿಲೀಪ್ಗೆ ಮತ್ತೆ ತೀವ್ರ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ನಿನ್ನೆ ರಾತ್ರಿನೇ ಹೋಗಿದ್ದಿದ್ರೆ ಬದುಕ್ಬಿಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಅವರು ಇವತ್ತು ಬೆಳಗ್ಗೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಯಾವಾಗಲೂ ಹಾಗೆ ಎಲ್ಲವೂ ಮುಗಿದು ಹೋದ್ಮೇಲೆ ಅನ್ಕೋತೀವಿ ನಾವು, ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಹಿಂಗೆ ಮಾಡಿಬಿಡ್ಬೇಕಾಗಿತ್ತು ಅಂತ. ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಸುದ್ದಿ ಕೇಳಿ ತುಂಬ ಶಾಕ್ ಆಗೋಯ್ತು. ತುಂಬ ಒಳ್ಳೆ ಹುಡುಗ. ನಾನಿಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ, ಇಷ್ಟು ಬೇಗ ದೇವ್ರು ಯಾಕೆ ಅವನಿಗೆ ಕರ್ಕೊಂಡ ಅಂತ ನನಗೆ ತುಂಬ ದುಃಖ ಆಗ್ತಾ ಇದೆ. ನಾವು ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪಗೆ ಮುಕ್ತಿ, ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ? ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾವು ಮಾತಾಡಿದಾಗಲೂ ಹಾಗೇ ಇದ್ದ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 10 ದಿನಕ್ಕೆ ಮುಂಚೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾನು ಬೇರೆ ಊರಲ್ಲಿದ್ದೆ. ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿಯಿಂದ, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನೀ ಕರೆಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗತ್ತೆ ನಮಗೆ. ಇಂಥ ಒಳ್ಳೆಯ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನಾನು ಇವತ್ತವರೆಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜಾ ಇದು? ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿತ್ತು. ಇಂಥವ್ರು ಬೇಕು, ಶಂಕರ್ ನಾಗು ಇಂಥವರೆಲ್ಲ ಬೇಕು ನಮಗೆ. ಅಂಥ ಟೈಮಲ್ಲಿ ಕರ್ಸ್ಕೊಂಡಿದ್ದು ಭಾಳ ಬೇಜಾರಾಗುತ್ತೆ ನನಗೆ. ದಿಲೀಪನ್ ನೋಡೋಕ್ಕೂ ಆಗಲಿಲ್ಲ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ ಕೊಡಲಿ, ಆ ಮಕ್ಳಿಗೆ ಧೈರ್ಯ ತೊಗೊಳ್ಳಿ. ನಾವು ಏನೇ ವಿ ಆರ್ ವಿತ್ ಯು ಅಂತ ಹೇಳಿದ್ರು ದಿಲೀಪನ್ ಜಾಗ ನಾವು ತುಂಬಕ್ಕಾಗಲ್ಲ.